ಈ ದಿವಸ ನಾವು ಇವತ್ತು ಏನಪ್ಪ ಅಂದರೆ ನಾಳೆ ನಾವೇನು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ, ಅದರ ಪೂರ್ವಭಾವಿಯಾಗಿ ಒಂದು ಜನಗಳಿಗೆ ಎಲ್ಲರೂ ವಿಚಾರ ಮುಟ್ಟಿಸೋಕ್ಕೋಸ್ಕರ ಇವತ್ತು ಎಲ್ಲ ಮಾಧ್ಯಮದ ಮುಂದೆ ನಾವು ಇವತ್ತು ಬಂದಿದ್ದೀವಿ. ಕಾರಣ ಏನಪ್ಪ ಅಂದರೆ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ನಡೀತಾ ಇದೆ, SRI. ಅದರ ಪ್ರಯುಕ್ತ ನಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಅರಿವು ಮೂಡಿಸಲು ನಾಳೆ ಒಂದು ವರ್ಕ್ಶಾಪ್ ಅಂದರೆ ಕಾರ್ಯಾಗಾರವನ್ನು ನಾವು ಶಿಶಿರ ಹೋಮ್ ಸ್ಟೇ ಕೂಡ್ಲೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಹೋಮ್ ಸ್ಟೇ ರೆಸಾರ್ಟ್ಸ್ನಲ್ಲಿ ನಮ್ಮ ರಾಜ್ಯ ಘಟಕದ ಯುವ JDS ಯುವ ಅಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ನಮ್ಮ ಚನ್ನಪಟ್ಟಣದ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ನಾಳೆ 12 ಗಂಟೆಗೆ 11 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅಲ್ಲಿಗೆ ಎಲ್ಲ ನಮ್ಮ ಏನಾಗಿದೆ ನಾವು ಅಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ರಾಜ್ಯ ತಾಲೂಕು ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಒಂದು ಪ್ರತಿ ಜಿಲ್ಲಾ ಪಂಚಾಯಿತಿಯೂ ಕೂಡ ಒಂದು ಮಾತೃ ಘಟಕ, ಮತ್ತೆ ಒಂದು ಯುವ ಘಟಕ, ಮತ್ತೆ ರೈತ ಘಟಕ, ಮಹಿಳಾ ಘಟಕ, SC ST ಘಟಕ, ಮತ್ತೆ OBC ಹಿಂದುಳಿದ ವರ್ಗ ಘಟಕ ಅಂತೇಳಿ 6 ಘಟಕಗಳನ್ನ ಮಾಡಿ 6 ಘಟಕವು ಕೂಡ ನಾವು ಪ್ರತಿ ಘಟಕಕ್ಕೆ 15 ಜನದಂತೆ ಒಂದು ಪದಾಧಿಕಾರಿಗಳನ್ನ ಲಿಸ್ಟ್ ರೆಡಿ ಮಾಡಿದ್ದೀವಿ. ಅವರು ಎಲ್ಲರೂ ಕೂಡ ಪದಗ್ರಹಣ ಕಾರ್ಯಕ್ರಮವನ್ನ ನಾಳೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಆದೇಶ ಪತ್ರವನ್ನ ಕೊಟ್ಟು ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾಳೆ ಮಾಡ್ತಾ ಇದ್ದೀವಿ. ಏನಪ್ಪ ಇಷ್ಟೊಂದು ಆತಾತರು ಮಾಡ್ತಾ ಇದ್ದೀರಿ ಅಂತಂದ್ರೆ, ಮುಂದಿನ ದಿವಸದಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಬೇಕು. ಮುಂದೆ ಏನೇನು 2 ವರ್ಷದಲ್ಲಿ ನಮ್ಗೆ ಇಲ್ಲಿ ಬರ್ತಕ್ಕಂಥ 2028ಕ್ಕೆ ತಾಲೂಕು MLA ಎಲೆಕ್ಷನ್ ಬರ್ತಾ ಇದೆ ರಾಜ್ಯದ. ಆ MLA ಎಲೆಕ್ಷನ್ಗೆ ಏನಿವತ್ತು ನಾವು ಅಲ್ಲಿ ಅನೌನ್ಸ್ ಆಗಿದೆ, ನಿಮ್ಗೆಲ್ಲ ಗೊತ್ತಿರಬೇಕು. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ NDA ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ HD ಕುಮಾರಸ್ವಾಮಿ ಅವರು ಸ್ಪರ್ಧಿಸುವುದು ಗ್ಯಾರಂಟಿ ಆಗಿದೆ. ಅವ್ರನ್ನ ಗೆಲ್ಲಿಸಲೇಬೇಕು, ಇಲ್ಲಿಂದ ಗೆಲ್ಲಿಸಿ ಅವರ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ಇಡೀ ಚನ್ನಪಟ್ಟಣದ JDS ಸಮೂಹ, BJP ಸಮೂಹ ಎಲ್ಲ ಸೇರಿ ನಾವು ಇವತ್ತು ಒಂದು ನಿರ್ಧಾರವನ್ನು ತಗೊಳ್ಬೇಕು. ಅದರಿಂದ ಎಲ್ಲಾ ಕಾರ್ಯಕರ್ತರನ್ನ ಎಚ್ಚರಿಸೋಕ್ಕೋಸ್ಕರ ನಾವು ನಾಳೆ ಈ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಆ ಕಾರ್ಯಾಗಾರನ ಎಲ್ಲರೂ ಕೂಡ ಚನ್ನಪಟ್ಟಣ ತಾಲೂಕಿನ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಅದನ್ನ ಯಶಸ್ವಿ ಮಾಡಿ ನಮ್ಮ ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಅದಕ್ಕೆ ಒಳ್ಳೇದಾಗಿ ಎಲ್ಲ ಹಾರೈಸಬೇಕು ಅಂತ ನಾನು ಈ ಪತ್ರಿಕಾ ಮುಖಾಂತರ ಇವತ್ತು ಎಲ್ಲ ಚನ್ನಪಟ್ಟಣ ಕಾರ್ಯಕರ್ತರನ್ನ ವಿನಂತಿಸಿಕೊಳ್ತಾ ಇದ್ದೀನಿ. ಈಗಾಗಲೇ ಸಂಪೂರ್ಣವಾಗಿ ವಿಚಾರವನ್ನು ನಮ್ಮ ತಾಲೂಕು ಅಧ್ಯಕ್ಷರು ನಾಗರಾಜ್ ಅವರು ತಿಳಿಸಿದ್ದಾರೆ. ಇವತ್ತು ನಾಳಿನ ಸಭೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ BLA2 ಈಗಾಗಲೇ BLO ಅಧಿಕಾರಿ ವರ್ಗದವರನ್ನ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿರೋದರಿಂದ ನಾವು ಕೂಡ ಇವಾಗ BLA2 ಸಂಬಂಧಪಟ್ಟಂಗೆ ಏನು 276 ಬೂತ್ ಇದೆ, ನಗರ ಗ್ರಾಮಾಂತರ ಎರಡೂ ಸೇರಿ ಪ್ರತಿಯೊಬ್ಬರನ್ನ ಕೂಡ ಇವತ್ತು ಆಯ್ಕೆ ಮಾಡಿ ಏನಪ್ಪಾ ಅಂದ್ರೆ ಇವತ್ತು 2,32,000 ಮತದಾರರು ನಮ್ಮ ಚನ್ನಪಟ್ಟಣದಲ್ಲಿರೋದು. ಈಗ ಅಫಿಷಿಯಲ್ ಅಧಿಕಾರಿ ವರ್ಗದವರೇ ಮಾಹಿತಿ ಕೊಡೋ ಲೆಕ್ಕಾಚಾರ 15,000 ರಿಂದ 20,000 ಮತದಾರರು ಡಿಲೀಟ್ ಆಗ್ತಾರೆ, ಯಾಕಂದ್ರೆ 2 ಕಡೆ ಇರ್ತಾರೆ ಅನ್ನೋ ಉದ್ದೇಶದಿಂದ ಈಗ ಕಟ್ಟುನಿಟ್ಟಿನ ಆದೇಶವನ್ನ ಸರ್ಕಾರ ಕೂಡ ಹೊರಡಿಸಿದೆ. ಅಧಿಕಾರಿ ವರ್ಗದವರು ಕೂಡ ಈಗಾಗಲೇ ಆ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಉದ್ದೇಶದಿಂದ ಅವ್ರ ಜೊತೆಲಿ ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಂಗೆ BLA2 ಒಬ್ಬರನ್ನ ಒಂದು ಬೂತ್ಗೆ ಒಬ್ಬರನ್ನ ಆಯ್ಕೆ ಮಾಡಿ ಈಗಾಗಲೇ ಅವ್ರ ಜೊತೆಗೂಡಿ ಪ್ರಾಮಾಣಿಕವಾಗಿ ಎಲ್ಲಿ ವೋಟರ್ಸ್ ಇದ್ದಾರೆ, ಇಲ್ಲಿರ್ತಾರ, ಬೆಂಗಳೂರಲ್ಲಿ ಇರ್ತಾರ, ಬೇರೆ ರಾಜ್ಯದಲ್ಲಿ ಇದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನ ಪರಿಷ್ಕರಣೆ ಮಾಡಲಿಕ್ಕೆ ಸಾಕಾರ ಆಗಲಿ ಅಂತೇಳಿ 276 ಬೂತ್ ಮಟ್ಟದಲ್ಲೂ ಕೂಡ ಇವತ್ತು BLA2ಗಳನ್ನ ಆಯ್ಕೆ ಮಾಡಿರುವಂಥದ್ದು. ಅದ್ರ ಜೊತೆಲೂ ಕೂಡ ಇವತ್ತು ತಾಲೂಕ್ ಕಮಿಟಿ, ತಾಲೂಕ್ ಪದಾಧಿಕಾರಿ, ತಾಲೂಕ್ ಅಧ್ಯಕ್ಷರಾಗಿರ್ಬೋದು, ತಾಲೂಕ್ ಪದಾಧಿಕಾರಿಗಳಿರ್ಬೋದು, ಸಾಕಷ್ಟು ಹೆಚ್ಚು ಕಮ್ಮಿ 400 ರಿಂದ 500 ಜನ ಇವತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ಕೆಲಸವನ್ನು, ಅದು ವಿಶೇಷವಾಗಿ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ 500 ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಿಕ್ಕೆ ಇವತ್ತು ಎಲ್ಲ ರೀತಿ ತಯಾರನ್ನ ಮಾಡಿ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಡೆ ಕಾರ್ಯಾಗಾರ, ಅಲ್ಲಿ ನಮ್ಮ ರಾಜ್ಯ ಮಟ್ಟದ ಪ್ರಮುಖವಾದ ಮುಖಂಡರುಗಳ ಕೂಡ ಕಾರ್ಯಾಗಾರ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಲಿಕ್ಕೆ ಅದನ್ನು ಕೂಡ 1-2 ಅವರು ಕಾರ್ಯಾಗಾರ ಮಾಡ್ತಾರೆ. ತದನಂತರ ನಮ್ಮ ಪದಾಧಿಕಾರಿಗಳ ಪದಗ್ರಹಣ ಕೂಡ ಇರುತ್ತೆ. ಯಾಕಪ್ಪ ಅಂದರೆ
ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ಲಿ ಗ್ರಾಮ ಪಂಚಾಯತಿ, DP, ZP, ನಗರಸಭೆ, GBA ಚುನಾವಣೆಗಳು ಈಗಾಗಲೇ ಸಕ್ರಿಯವಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಈಗಾಗಲೇ ನಾವು NDA ಜೊತೆ ಇರೋದ್ರಿಂದ ನಮ್ಮ ಪಾರ್ಟಿನೂ ಕೂಡ ಸಕ್ರಿಯಗೊಳಿಸಬೇಕೋ ಉದ್ದೇಶದಿಂದ ಇವತ್ತು ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರುಗಳು ಜೊತೆಗೂಡಿ ಇವತ್ತು ನಾಳೆ ಕಾರ್ಯಕ್ರಮವನ್ನು ಒಂದು ಸಂಘಟನೆ ಯಾವ ರೀತಿ ಮಾಡಬೇಕು, ಮುಂದಿನ ದಿನಗಳಲ್ಲಿ NDA ಜೊತೆ ಯಾವ ರೀತಿ ಹೋಗಬೇಕು ಅಂತೇಳಿ ನಾಳೆ ಒಂದು ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಸಭೆಯನ್ನು ಕರೆದಿರುವಂಥದ್ದು. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ದಯಮಾಡಿ ನಾಳಿನ ಸಭೆಗೆ ಬಂದು, ಯಾಕಂದರೆ ಕಾರ್ಯಾಗಾರ ಒಂದು ಭಾಗ ಸಪ್ರೇಟ್ ಇರ್ತಾರೆ, ಏನು 276 ಜನ ನಾವೇನು ಆಯ್ಕೆ ಮಾಡಿದ್ದೀವಿ ಅವ್ರದ್ದೊಂದು ಕಡೆ, ಯಾಕಂದರೆ ಕಾರ್ಯಾಗಾರ ಅದೇ ಉದ್ದೇಶಕ್ಕೆ ಇವತ್ತು ಮೇಲ್ಮಟ್ಟದ ಅದಕ್ಕೆ ಸಂಬಂಧಪಟ್ಟಂಥವ್ರು ಬರ್ತಾರೆ ಅದಕ್ಕೆ ಮಾಹಿತಿ ಕೊಡಲಿಕ್ಕೆ. ಯಾಕೆಂದರೆ ಕಾರ್ಯಾಗಾರ ಇಂಪಾರ್ಟೆಂಟು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒದ್ದಾಡೋ ಬದಲು ಇವತ್ತೇ ಆ ಶ್ರಮ ಪಟ್ಟರೆ ನಮ್ಗೆ ನಾಳೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಎಲ್ಲ ರೀತಿ ತಯಾರನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಲಿಕ್ಕೆ, ಯಶಸ್ವಿ ಆಗಲಿಕ್ಕೆ ಸಹಕಾರ ಆಗುತ್ತೆ. ಯಾಕಂದರೆ ಆದಷ್ಟು ಜಲ್ದಿ ಚುನಾವಣೆ ಬರೋ ದೃಷ್ಟಿಯಿಂದ ಇವತ್ತು ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪದಾಗ್ರಹಣ, ಕಾರ್ಯಾಗಾರ ಮತ್ತು ಬೂತ್ ಕಮಿಟಿನೂ ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ. ಒಂದು ಬೂತ್ಗೆ 15 ಜನ ಸದಸ್ಯರನ್ನು ಮಾಡಲಿಕ್ಕೆ, ಒಬ್ಬರು ಅಧ್ಯಕ್ಷರು ಮಾಡಲಿಕ್ಕೆ ಕೂಡ ಈಗಾಗಲೇ ಅದನ್ನು ಕೂಡ ಕಾರ್ಯ ಕೆಲಸಗಳು ನಡೀತಾ ಇದೆ. ಅದ್ರ ಜೊತೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿ ವಿಚಾರದಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಿಕ್ಕೆ ನಾವು ನಾಳೆ ಸಭೆಯನ್ನು ಮಾಡಲಿಕ್ಕೆ, ಯಶಸ್ವಿ ಮಾಡಲಿಕ್ಕೆ ಈ ಸಭೆಯನ್ನು ಕರೆದಿರುವಂಥದ್ದು. ವಿಧಾನಸಭೆಯಲ್ಲಿ ತಮಗೆಲ್ಲ ಗೊತ್ತಿದೆ, ಇಲ್ಲೇ ಸ್ಪರ್ಧೆ ಮಾಡಿದರು. NDA ಜೊತೆ ಮೈತ್ರಿ ಆದಂಥ ಸಂದರ್ಭದಲ್ಲಿ ರಾಜ್ಯ ಬಿಟ್ಟು ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರ ಒತ್ತಡ ಹಾಕ್ತೀವಿ, ಕ್ಷೇತ್ರ ಬಿಟ್ಟು ಹೋಗ್ಬಿಡಿ ಅಂತೇಳಿ. ಅವತ್ತು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ, ನೀವು ರಾಜ್ಯಕ್ಕೆ ಬರೋದಾದರೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತೇಳಿ. ಮುಂದಿನ ದಿನಗಳಲ್ಲಿ ಅವ್ರು ಖಂಡಿತ ನಾವು ಈ ಕ್ಷೇತ್ರಕ್ಕೆ ಕರ್ಕೊಬಂದು ಚುನಾವಣೆಗೆ ನಿಲ್ಲಿಸ್ತೀವಿ, ಯಾವುದೇ ಗೊಂದಲ ಇಲ್ಲ. ಉದ್ದೇಶದಿಂದ ನಾವು ಹಿಂದೆ ಏನು ಪಾರ್ಟಿ ಸಂಘಟನೆ ಮಾಡ್ತಿದ್ದೋ ಆ ಚಾಲನೆಯನ್ನು ಕೊಟ್ಟು ನಾವು ಕರ್ಕೊ ಬರಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಖಂಡಿತ ಇಲ್ಲ, ಅಭ್ಯರ್ಥಿ ಮಾಡೇ ಮಾಡ್ತೀವಿ. ಖಂಡಿತ.